ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ, ಯಾವಾಗಲೂ ನಾನು ತುಂಬ ಚಿಕ್ಕದಾಗೆ ನಿಮಗನ್ನು ಹೇಳ್ತಾ ಬಂದಿದ್ದೀನಿ. ಮನೆಮದ್ದು ಅದು ತುಂಬ ಯೂಸ್ ಆಗುತ್ತಂತೆ. ಯಾಕಂದ್ರೆ ಲಾಂಗಾಗಿ ವಿಡಿಯೋ ಮಾಡೋದ್ರಿಂದ ನೀವು ನೋಡೋಕ್ಕೆ ಸಮಯ ಇರಲ್ಲ. ಅದಕ್ಕಾಗಿ ನಾನು ಚಿಕ್ಕದಾಗೆ ವಿಡಿಯೋಗಳು ಮಾಡಿ ನಿಮ್ಗೆ ತಿಳಿಸ್ತಾ ಬರ್ತಾ ಇದ್ದೀನಿ. ಇದನ್ನು ನೀವು ಯಾರಾದರೂ ಯೂಸ್ ಮಾಡ್ಕೊಂಡಿದ್ರೆ ಕಮೆಂಟ್ಸ್ ಮಾಡಿ ತಿಳಿಸಿ. ನನಗೂ ಒಂದು ಸ್ವಲ್ಪ ನನ್ನ ವೀಕ್ಷಕರು ನೋಡ್ತಾ ಇದ್ದಾರೆ ಅಂತ ನನಗೂ ಒಂಥರ ಖುಷಿ ಆಗ್ತದೆ. ಪ್ಲಸ್ ಯೂಸ್ಫುಲ್ ಮಾಡ್ಕೊತಾ ಇದ್ದಾರೆ ಅಂತ ನನಗೆ ತುಂಬ ಸಂತೋಷ ಆಗ್ತದೆ. ಇವಾಗ ಮನೆಮದ್ದು ಏನಂದ್ರೆ, ಫಸ್ಟು ಗ್ಲೋಯಿಂಗ್ ಸ್ಕಿನ್ಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಸ್ಕಿನ್ ಗ್ಲೋ ಆಗೋಗೋಸ್ಕರ, ಆಮೇಲೆ ಡೆಡ್ ಸ್ಕಿನ್ ರಿಮೂವ್ ಆಗೋಗೋಸ್ಕರ ನಾನೊಂದು ಮನೆಮದ್ದನ್ನು ಹೇಳ್ತೀನಿ. ಇದು ಏನೆಂದರೆ, ತುಂಬ ಮನೆಯಲ್ಲಿರೋವಂಥ ಪದಾರ್ಥನ ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳಲ್ಲಿ ನಮ್ಮ ಮನೆಯಲ್ಲಿರೋ ಸಿಗುವಂಥ ಪದಾರ್ಥದಲ್ಲೇ ತಿಳಿಸ್ತಾ ಬರ್ತಾ ಇದ್ದೀನಿ. ಇವಾಗ ಇದು ಅಷ್ಟೇ. ಇವಾಗ ಒಂದು ಕಪ್ಪಲ್ಲಿ 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ಆಮೇಲೆ ಅರಿಶಿನ. ಕಡಲೆ ಹಿಟ್ಟಲ್ಲಿ ಏನಂದರೆ, ನಿಮ್ಮ ಡೆಡ್ ಸ್ಕಿನ್ನನ್ನು ಈಸಿಯಾಗಿ ರಿಮೂವ್ ಮಾಡ್ತದೆ. ಆಮೇಲೆ ಸ್ಕಿನ್ನಲ್ಲಿ ಕೊಳೆ ಇದ್ದರೂ ಸಹ ಸೋಪ್ ಥರನೇ ಅದು ಕ್ಲೀನ್ ಮಾಡ್ತದೆ. ಅದಕ್ಕಾಗಿ ಕಡಲೆ ಹಿಟ್ಟು ತುಂಬಾ ಹೆಲ್ಪ್ಫುಲ್ ಸ್ಕಿನ್ಗೆ. ಆಮೇಲೆ ಅದಕ್ಕೆ 1 ಟೀ ಸ್ಪೂನ್ ಕಡಲೆ ಹಿಟ್ಟಿಗೆ ಒಂದು 1/4 ಚಮಚ ಅರಿಶಿನ ಹಾಕ್ಕೊಳ್ಳಿ. ಕಸ್ತೂರಿ ಅರಿಶಿನ ಆಗಿರ್ಬೋದು, ಮನೆಯಲ್ಲಿ ಊಟ ಮಾಡ್ತಾ ಇರೋ ಅರಿಶಿನಾರು ಆಗಿರಬಾರ್ದು, ಕೆಮಿಕಲ್ ಇರಬಾರ್ದು, ಆರ್ಟಿಫಿಷಿಯಲ್ ಬಣ್ಣ ಇರಬಾರ್ದು, ಆ ಥರ ಪ್ಯೂರ್ ಅರಿಶಿನ ತೆಗೆದುಕೊಳ್ಳಿ. ಅದೊಂದು 1/4 ಚಮಚ ಹಾಕೋರಿ. ಅರಿಶಿನ ಆ್ಯಕ್ಚುಲಿ ನಮ್ಮ ಸ್ಕಿನ್ಗಾಗಿರ್ಬೋದು, ಹೊಟ್ಟೆ ಒಳಗಡೆ ನಾವು ತೊಗೊಂಡ್ರು ನಮ್ಮ ಹೆಲ್ತಿಗಾಗಿರ್ಬೋದು ತುಂಬಾ ಯೂಸ್ಫುಲ್ ಆಗ್ತಾ ಇದೆ. ಅದು ಯಾಕಂದರೆ ಅದರಲ್ಲಿ ಆ್ಯಂಟಿಬಯೋಟಿಕ್ ಅರಿಶಿನಲ್ಲಿ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಇನ್ಫೆಕ್ಷನ್ ಆಗಿದ್ದರೂ ಸಹ ಅದು ಕಡಿಮೆ ಆಗ್ತದೆ. ಅದರಿಂದ ಆಮೇಲೆ ಸ್ಕಿನ್ನು ನಮ್ಮದು ಹೆಲ್ತಿ ಆಗ್ತದೆ, ಆಮೇಲೆ ಗ್ಲೋ ಆಗ್ತದೆ. ಇದಕ್ಕಾಗಿ ಅರಿಶಿನ ನೀವು ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗ್ತದೆ. 1/4 ಚಮಚದಷ್ಟು ಅರಿಶಿನ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ರೋಸ್ ವಾಟರನ್ನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ರೋಸ್ ವಾಟರನ್ನ ಹಾಕ್ಕೊಂಬಿಟ್ಟು ಪೇಸ್ಟ್ ಅದ ಥರ ಕಲಿಸ್ಕೊಂಡು ಆದಮೇಲೆ ಫಸ್ಟ್ ಮುಖವನ್ನು ನೀಟಾಗಿ ತೊಳ್ಕೊಂಡಾದಮೇಲೆ ಇದನ್ನು ಅಪ್ಲೈ ಮಾಡಿಕೊಂಡು ಏನು ಮಾಡ್ಬೇಕಂದ್ರೆ, ಮಿನಿಮಮ್ ಒಂದು 15ರಿಂದ 20 ನಿಮಿಷ ಬಿಟ್ಟಾದಮೇಲೆ ಸ್ಕಿನ್ ಒಂದು ಸ್ವಲ್ಪ ಡ್ರೈ ಆಗ್ತದೆ. ಆಮೇಲೆ ನಿಮ್ಮ ಸ್ಕಿನ್ ಟೈಟ್ನೆಸ್ ಆಗ್ತದೆ. ಹೀಗಾಗಿ ಆಮೇಲೆ ಏನು ಮಾಡಬೇಕು, ಸ್ವಲ್ಪ ಕೈಯನ್ನು ತ್ಯಾವ ಮಾಡಿಕೊಂಡು ಆಮೇಲೆ ಸ್ವಲ್ಪ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ. ಜೋರಾಗೆಲ್ಲ ನಿಧಾನವಾಗಿ ಮಸಾಜ್ ಮಾಡಿಕೊಂಡು, ನೀವು ತಣ್ಣೀರಿನಿಂದ ಆಗಿರ್ಬೋದು ಅಥವಾ ವಾರ್ಮ್ ವಾಟರಿಂದ ಆದರೂ ಮುಖ ತೊಳ್ಕೊಂಡು ಸೋಪ್ ಮಾತ್ರ ಹಾಕಲೇಬೇಡಿ, ಹಾಗೆ ಬಿಟ್ಬಿಡಿ. ಈ ಥರ ನೀವು ಹಚ್ಕೊಂಡು ವಾರದಲ್ಲಿ 3 ಸರಿ 4 ಸರಿನೂ ಮಾಡ್ಬೋದು. ಅಥವಾ ನೀವು ಡೈಲಿನೂ ನಿಮ್ಮ ಸಮಯ ಇದ್ದರೆ ಡೈಲಿನೂ ಅಪ್ಲೈ ಮಾಡ್ಕೋಬೋದು. ಇದರಿಂದ ಯಾವುದೂ ಸೈಡ್ ಎಫೆಕ್ಟ್ ಆಗಲ್ಲ. ಯಾರಾದರೂ ಡ್ರೈ ಸ್ಕಿನ್ ಇದ್ದವರು ಕಡಲೆ ಹಿಟ್ಟು ಬಳಸೋದ್ರಿಂದ ಇನ್ನೂ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಅಂಥವರು ಸ್ವಲ್ಪ ಏನಿಲ್ಲ, ಅದರಲ್ಲಿ ಒಂದು 1/4 ಚಮಚದಷ್ಟು ಕೊಕೊನಟ್ ಆಯಿಲ್ ಆದರೂ ಹಾಕ್ಕೋಬೋದು. ಡ್ರೈ ಸ್ಕಿನ್ ಇದ್ದವರು ಇಲ್ಲದೇ ಇದ್ದರೆ ಹಾಗೇ ನೀವು ಯೂಸ್ ಮಾಡ್ಬೋದು. ಕೊಕೊನಟ್ ಆಯಿಲ್ ಹಾಕದೇ ಇದ್ದರೂ ಅಟ್ಲೀಸ್ಟ್ ಒಂದು ಕರ್ಡ್ ಆದರೂ ಹಾಕಿದರೂ ಸಾಕು, ಅಥವಾ ಕ್ರೀಮ್ ಥರ ಹಾಲಿನ ಕೆನೆ ಆದರೂ ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಅಂದರೂ ಹಾಗೇನು ಬಿಡ್ಬೋದು. ಈ ಥರ ನೀವು ಅಪ್ಲೈ ಮಾಡಿ ನೋಡಿ, ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಬದಲಾವಣೆ ಕಾಣ್ತೀರ ಅಂತ ನಾನು ಹೇಳ್ತೀನಿ. ಖಂಡಿತ ಯೂಸ್ಫುಲ್ ಟಿಪ್ಸ್ ಇದು, ತುಂಬಾ ಹೆಲ್ಪ್ಫುಲ್ಲು. ಇದನ್ನು ಉಪಯೋಗ ಮಾಡಿ ನೋಡಿ. ಆಮೇಲೆ ಹೊಸಬ್ರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಗಳು ನಿಮಗೆ ಮತ್ತೆ ನೋಟಿಫಿಕೇಷನ್ನು ಬರೋಗೋಸ್ಕರ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಈ ವಿಡಿಯೋದೊಂದಿಗೆ ಮುಕ್ತ ಮಾಡುತ್ತಾ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.